ಜನರನುದ್ಧರಿಸುವೆನೆನುತ ನಿಜ ಜನಕನನು ಮತದಲ್ಲಿ ಸ್ವಯಂಭುವ ಮನುವಿನಿಂದಲಿ ಪಡೆದೆ ಸುಕುಮಾರ ಕರನೊಲುಮೆಯಲಿ. ಜನನಿ ಶತರೂಪಾನಿ ತಂಬಿನಿ ಮನವಚನ ಕಾಯದಲ್ಲಿ ಬಿಡದನು ದಿನ ನಮಿಸುವೆನು ಕೊಡು ಯಮಗೆ ಸನ್ಮಂಗಳವನೊಲಿದು. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 21. ಜನರನುದ್ಧರಿಸುವೆನೆನುತ ನಿಜ ಜನಕನನುಮತದಲ್ಲಿ ಸ್ವಯಂಭುವ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 12ನೆಯ ಕಕ್ಷಾಪನ್ನರಾದ ಸ್ವಯಂಭುವ ಮನುವಿನ ಪತ್ನಿ ಶತರೂಪಾದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಚತುರ್ಮುಖ ಬ್ರಹ್ಮದೇವರು ಪ್ರಥಮದಲ್ಲಿ ಸನಕಾದಿ ಋಷಿಗಳನ್ನು ಸೃಷ್ಟಿ ಮಾಡಿ ಅವರ ದ್ವಾರ ಸಂತಾನ ವೃದ್ಧಿಯಾಗಲೆಂದು ಆಜ್ಞಾಪಿಸಿದರು. ಆದರೆ ನೈಷ್ಠಿಕ ಬ್ರಹ್ಮಚರ್ಯ ವ್ರತನಿಷ್ಠರಾಗಿದ್ದ ಅವರಿಂದ ಆ ಕಾರ್ಯ ಆಗಲಿಲ್ಲ. ಆಗ ಬ್ರಹ್ಮದೇವರು ತಮ್ಮ ಬಲಭಾಗದ ಅಂಗದಿಂದ ಒಬ್ಬ ಪುರುಷನನ್ನು ಮತ್ತು ಎಡಭಾಗದ ಅಂಗದಿಂದ ಒಬ್ಬ ಸ್ತ್ರೀಯನ್ನು ಸೃಷ್ಟಿಸಿದರು. ಆ ಪುರುಷನೇ ಸ್ವಯಂಭುವ ಮನು, ಆ ಸ್ತ್ರೀಯೇ ಶತರೂಪಾದೇವಿಯು. ಬ್ರಹ್ಮದೇವರು ಸ್ವಯಂಭುವ ಮನುವನ್ನು ಕುರಿತು ಶತರೂಪಾದೇವಿಯನ್ನು ವಿವಾಹವಾಗುವಂತೆ ಆದೇಶವಿತ್ತರು. ತಂದೆಯ ಅಪ್ಪಣೆಯನ್ನು ಶಿರಸಾವಹಿಸಿ ಸ್ವಯಂಭುವ ಮನುವು ಶತರೂಪೆಯನ್ನು ವಿವಾಹವಾಗಿ ಅವಳಲ್ಲಿ ಪ್ರಿಯವ್ರತ, ಉತ್ತಾನಪಾದರೆಂಬ 2 ಪುತ್ರರನ್ನು ಮತ್ತು ಅಕೂತಿ, ದೇವಹೂತಿ, ಪ್ರಸೂತಿ ಎಂಬ 3 ಪುತ್ರಿಯರನ್ನೂ ಪಡೆದರು. ಈ ಅಭಿಪ್ರಾಯವನ್ನೇ ದಾಸಾರ್ಯರು ಜನರನುದ್ಧರಿಸುವೆನೆನುತ ಎಂದಿದ್ದಾರೆ. ಅಂದರೆ ಪೂರ್ವೋಕ್ತ 2 ಪುತ್ರರನ್ನು ಮತ್ತು 3 ಜನ ಪುತ್ರಿಯರನ್ನು ಪಡೆದರು. ಅಂತಹ ಸ್ವಯಂಭುವ ಮನುವಿನ ಮಡದಿ ಶತರೂಪಾದೇವಿಯು ನಮಗೆ ಪ್ರಸನ್ನಳಾಗಿ ಸಮೀಚೀನವಾದ ಮಂಗಳವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸಿದ್ದಾರೆ. ಶತರೂಪ ಎಂಬ ಮಂಗಳ ಸ್ತ್ರೀಯನ್ನು ನಿತಂಬಿನಿ ಮನಸ್ಸು, ವಚನ, ಕಾಯ ಈ ಪ್ರಕಾರವಾಗಿ ತ್ರಿಕರಣ ಶುದ್ಧಿಪೂರ್ವಕ ಬಿಡದೆ ವಂದಿಸುತ್ತೇನೆ. ಸಚೇತನರಿಗೆ ಸಾಧನ ಸಂಪತ್ತುಗಳನ್ನು ಕರುಣಿಸಿ ಶುಭಪ್ರದಗಳಾಗಲಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.